ಮಾಘ ಮಾಸದ ಶುದ್ಧ ಸಪ್ತಮಿ ದಿನದಂದು ಬರುವ ಈ ರಥಸಪ್ತಮಿ ದಿನವನ್ನು ಸೂರ್ಯ ಜಯಂತಿ ಎಂದು ಸಹ ಕರೆಯುತ್ತಾರೆ. ಸೂರ್ಯನು ಉತ್ತರಾಯಣದ ಶಕ್ತಿ ಸಂಪೂರ್ಣವಾಗಿ ವ್ಯಕ್ತವಾಗಲು ಪ್ರಾರಂಭಿಸುವ ದಿನವೆಂದು ನಂಬಿಕೆ. ಸೂರ್ಯನ ರಥವು 7 ಅಶ್ವಗಳಿಂದ ಸಾಗುತ್ತದೆ ಎಂಬ ಪ್ರತೀಕತೆ ಇಲ್ಲಿದೆ. ಈ ದಿನದಂದು ಎಕ್ಕದ ಎಲೆಯ ಸ್ನಾನ ಮಾಡುವ ಪ್ರಾರ್ಥಾತ್ಮಿಕ ಮಹತ್ವವೇನು ಮತ್ತು ಎಕ್ಕದ ಎಲೆ ಸ್ನಾನದಿಂದ ಆಗುವ ಪ್ರಯೋಜನಗಳೇನು ಮತ್ತು ಸಾಂಪ್ರದಾಯಿಕ ವಿಧಿವಿಧಾನಗಳೇನು ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ದಯವಿಟ್ಟು ತಿಳಿಸಿ. ಮತ್ತ್ಯಾಕೆ ತಡ ಮಾಡೋದು? ರಥಸಪ್ತಮಿ ದಿನದಂದು ಪೂಜಾ ವಿಧಿವಿಧಾನದಲ್ಲಿ ಒಂದಾದಂತಹ ಎಕ್ಕದ ಎಲೆ ಸ್ನಾನದ ಮಹತ್ವವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ರಥಸಪ್ತಮಿ ದಿನದಂದು ಎಕ್ಕದ ಎಲೆ ಸ್ನಾನ ಮಾಡುವ ಪದ್ಧತಿಗೆ ಧಾರ್ಮಿಕ, ಪೌರಾಣಿಕ ಮತ್ತು ಪ್ರತೀಕಾತ್ಮಕ ಮಹತ್ವವಿದೆ. ಸಂಕ್ಷಿಪ್ತವಾಗಿ ಮತ್ತು ಅರ್ಥಪೂರ್ಣವಾಗಿ ಹೇಳುವುದಾದರೆ, ರಥಸಪ್ತಮಿ ದಿನದಂದು ಎಕ್ಕದ ಎಲೆ ಸ್ನಾನ ಮಾಡುವುದರ ಮಹತ್ವ ತಿಳಿಯೋಣ ಬನ್ನಿ. ಈ ದಿನವನ್ನು ಸೂರ್ಯ ಜಯಂತಿ ಎಂದು ಸಹ ಕರೆಯುತ್ತಾರೆ. ಸೂರ್ಯನು ಉತ್ತರಾಯಣದ ಶಕ್ತಿ ಸಂಪೂರ್ಣವಾಗಿ ವ್ಯಕ್ತವಾಗಲು ಪ್ರಾರಂಭಿಸುವ ದಿನವೆಂದು ನಂಬಿಕೆ ಸಹ ಇದೆ. ಸೂರ್ಯನ ರಥವು 7 ಅಶ್ವಗಳಿಂದ ಸಾಗುತ್ತದೆ ಎಂಬ ಪುರಾತನ ನಂಬಿಕೆಯೂ ಸಹ ಇದೆ. ಸೂರ್ಯನಿಗೆ ಅತ್ಯಂತ ಪ್ರಿಯವೆಂದೇ ಪುರಾಣದಲ್ಲಿ ಹೇಳಲಾಗಿದೆ. ಈ ಎಕ್ಕದ ಗಿಡವನ್ನು ಸೂರ್ಯನಿಗೆ ಯಾಕೆ ಎಕ್ಕದ ಗಿಡ ಅಷ್ಟು ಶ್ರೇಷ್ಠ ಎಂದು ನೋಡುವುದಾದರೆ, ಸೂರ್ಯ ಆರಾಧನೆಗೆ ಯೋಗ್ಯ. ಎಕ್ಕದ ಎಲೆಗಳು ಸೂರ್ಯನ ತಾಪಶಕ್ತಿಯನ್ನು ಸಹಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಸೂರ್ಯನ ಕೃಪೆಗೆ ಇದು ಸಮರ್ಪಕವೆಂದು ನಂಬಿಕೆ ಇದೆ. ಪಾಪಕ್ಷಯ ಮತ್ತು ಶುದ್ಧೀಕರಣ. ರಥಸಪ್ತಮಿ ಸ್ನಾನವು ಪಾಪನಾಶಕ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಎಕ್ಕದ ಎಲೆಗಳೊಂದಿಗೆ ಸ್ನಾನ ಮಾಡಿದರೆ ದೇಹ, ಮನಸ್ಸಿನ ಅಶುದ್ಧಿಗಳು ದೂರವಾಗುತ್ತವೆ ಎಂಬ ನಂಬಿಕೆಯ ಭಾವನೆಯೂ ಸಹ ಇದೆ. ಆರೋಗ್ಯ ಪ್ರತೀಕ. ಎಕ್ಕದ ಎಲೆಯಲ್ಲಿ ಔಷಧೀಯ ಗುಣಗಳಿವೆ ಎಂದು ಆಯುರ್ವೇದವೂ ಹೇಳುತ್ತದೆ. ಈ ದಿನದ ಸ್ನಾನವನ್ನು ಆರೋಗ್ಯ ವೃದ್ಧಿ ಸಂಕೇತವಾಗಿ ಆಚರಿಸಲಾಗುತ್ತದೆ. ಕರ್ಮಬಂಧನ ನಿವಾರಣೆ. 7 ಎಕ್ಕದ ಎಲೆಯನ್ನು ತಲೆಯ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ಹಿಂದಿನ ಜನ್ಮಕರ್ಮದ ಬಂಧನ ಸಡಿಸಲಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಸಾಂಪ್ರದಾಯಿಕವಾಗಿ ಎಕ್ಕದ ಎಲೆಯಿಂದ ಸ್ನಾನ ಮಾಡುವುದು ಹೇಗೆ ಎಂದು ಹೇಳುವುದಾದರೆ, ಬೆಳಗ್ಗೆ ಸೂರ್ಯ ಉದಯಕ್ಕೂ ಮೊದಲು ಎದ್ದು 7 ಎಕ್ಕದ ಎಲೆಯನ್ನು ಒಂದು ತಲೆಯ ಮೇಲೆ, ಉಳಿದವು ಭುಜಗಳ ಮೇಲೆ ಇಟ್ಟುಕೊಳ್ಳಿ. ಸ್ನಾನ ಮಾಡುವಾಗ ಹೇಳುವ ಮಂತ್ರ: ಸಪ್ತ ಸಪ್ತಮಿ ಸಮಾಯುಕ್ತೆ ಸೂರ್ಯಲೋಕಂ ಗಮಿಷ್ಯತಿ. ಮಂತ್ರ ತಿಳಿದಿಲ್ಲ ಎಂದರೆ ಮನಸ್ಸಿನಲ್ಲಿ ಸೂರ್ಯನನ್ನು ಸ್ಮರಿಸಿದರೆ ಸಾಕು. ನಂತರ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು. ಒಟ್ಟಾರೆಯಾಗಿ ಹೇಳುವುದಾದರೆ, ಇದು ಕೇವಲ ಎಕ್ಕದ ಎಲೆಯ ಸ್ನಾನದ ವಿಷಯ ಅಲ್ಲ. ಪ್ರಕೃತಿ, ಸೂರ್ಯಶಕ್ತಿ ಮತ್ತು ಮಾನವನ ಆರೋಗ್ಯದ ನಡುವೆ ಇರುವ ಸಮತೋಲನವನ್ನು ಸ್ಮರಿಸುವ ಆಚರಣೆ ಇದು ಆಗಿದೆ. ಇನ್ನು ರಥಸಪ್ತಮಿ ದಿನದಂದು ನೀವು ಪಾಲಿಸಬೇಕಾದ ಮುಖ್ಯ ನಿಯಮಗಳೆಂದರೆ, ಬ್ರಹ್ಮಮುಹೂರ್ತದಲ್ಲಿ ಏಳುವುದು, ಸೂರ್ಯ ಉದಯಕ್ಕೂ ಮೊದಲು ಎಚ್ಚರವಾಗುವುದು, ಸ್ನಾನ ಮಾಡುವುದು, ಅದರಲ್ಲೂ ಶ್ರೇಷ್ಠವಾಗಿರುವ ಎಕ್ಕದ ಎಲೆ ಸ್ನಾನ ಮಾಡುವುದು. 7 ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟು ಸ್ನಾನ ಮಾಡಿದರೆ ಇನ್ನೂ ಶ್ರೇಷ್ಠ ಎಂತಲೇ ಹೇಳಬಹುದು. ಮತ್ತು ಸೂರ್ಯನಿಗೆ ಅರ್ಘ್ಯ ಅರ್ಪಣೆ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ತಾಮ್ರದ ಪಾತ್ರೆಯಲ್ಲಿ ನೀರು, ಅಕ್ಷತೆ, ಕುಂಕುಮ ಹಾಕಿ ಅರ್ಘ್ಯವನ್ನು ಅರ್ಪಿಸುವುದು. ಆದಿತ್ಯಾಯ ನಮಃ ಎಂದು ಜಪಿಸಿದರೆ ಸಾಕು. ಇನ್ನು ಉಪವಾಸ ಮತ್ತು ಮಿತ ಆಹಾರ ಸೇವನೆ. ಇನ್ನು ದಾನ ಧರ್ಮ ಅಂತ ವಿಚಾರಕ್ಕೆ ಬಂದರೆ, ದಾನದಲ್ಲಿ ಶ್ರೇಷ್ಠ ದಾನ
ಅನ್ನದಾನ. ಈ ದಿನ ಅನ್ನದಾನ ಮಾಡಿದರೆ ಎಲ್ಲಿಲ್ಲದ ಪುಣ್ಯ ನೀವು ಕಲ್ಪಿಸಿಕೊಳ್ಳುತ್ತೀರಿ. ಜಪ ಧಾನ್ಯ ಪಠಣ, ಆದಿತ್ಯ ಹೃದಯ ಸ್ತೋತ್ರ, ಗಾಯತ್ರಿ ಮಂತ್ರ, ಸೂರ್ಯಾಷ್ಟಕ ಪಠಣೆ ಮಾಡಿದರೆ ಸಾಕು. ಇನ್ನು ಶುದ್ಧಾಚರಣೆ ಅಂತಲೇ ಹೇಳಬಹುದು. ಸುಳ್ಳು, ಕೋಪ, ನಿಂದನೆ, ಜಗಳ ತಪ್ಪಿಸಬೇಕು. ಮನಸ್ಸು, ಮಾತು, ಕೃತ್ಯ ಶುದ್ಧವಾಗಿರಬೇಕು ಎಂಬುದು ರಥಸಪ್ತಮಿ ದಿನದಂದು ಆರಾಮಾಗಿ ಸಾರಬಹುದು ನೀವು. ಅಶುಭ ಕಾರ್ಯಗಳಿಗೆ ವಿರಾಮ. ಅದರಲ್ಲೂ ಕೂದಲು ಕತ್ತರಿಸುವುದು, ನಖ ಕತ್ತರಿಸುವುದು, ಭೂಮಿ ತೋಡುವುದು, ಗೃಹ ಕಲಹ, ಅನಾವಶ್ಯಕ ವಾದಗಳನ್ನು ತಪ್ಪಿಸಬೇಕು. ಸೂರ್ಯನ ಅಪಮಾನ ತಪ್ಪಿಸಬೇಕು. ಸೂರ್ಯೋದಯದ ಸಮಯದಲ್ಲಿ ಮಲಗಿರುವುದು ಸಹ ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ದೇಹ ಶುದ್ಧಿ, ಮನಃಶುದ್ಧಿ, ಸೂರ್ಯಾರಾಧನೆ ರಥಸಪ್ತಮಿಯ ಆಚರಣೆಯ ಮೂಲ ಅರ್ಥವಾಗಿದೆ. ಮಹಿಳೆಯರು ವಿಶೇಷವಾಗಿ ಈ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ. ರಥಸಪ್ತಮಿಯು ಒಂದು ವೈಜ್ಞಾನಿಕ ಅರ್ಥವಾಗಿದೆ. ಅದರಲ್ಲೂ ಈ ಎಕ್ಕದ ಎಲೆ ಸ್ನಾನ ಶ್ರೇಷ್ಠ ಸ್ನಾನವಾಗಿದೆ. ಇದಾಗಿತ್ತು ಈ ಎಕ್ಕದ ಎಲೆಯ ಸ್ನಾನದ ಮಹತ್ವ ಮತ್ತು ನೀವು ಪಾಲಿಸಬೇಕಾದ ನಿಯಮಗಳು. ಧನ್ಯವಾದಗಳು ಎಲ್ಲರಿಗೂ.